ಹಾಯ್ ಹಲೋ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಕುಂಬಳಕಾಯಿ ಸಾಂಬಾರು ವಿತಿನ್ 15 ಮಿನಿಟ್ಸಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇದರಲ್ಲಿ ನಾನು ಈರುಳ್ಳಿ ಟೊಮೆಟೊ ಯಾವುದೂ ಯೂಸ್ ಮಾಡ್ತಿಲ್ಲ. ಮೊದಲಿಗೆ ನಾನಿಲ್ಲಿ ಫಸ್ಟು ಕುಂಬಳಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೊಗೊತಾ ಇದ್ದೀನಿ. ಇನ್ನು ಬೀಜನ ದಯವಿಟ್ಟು ಎಸಿಬೇಡಿ, ಮಕ್ಕಳಿಗೆ ತುಂಬ ಒಳ್ಳೆಯದು. ತೊಳೆದ್ಬಿಟ್ಟು ಸ್ವಲ್ಪ ಹುರಿದು ಕೊಡಿ. ಹಾಗೆ ಫ್ರಿಜ್ಜಿಗೆ ಡೈರೆಕ್ಟಾಗಿ ಇಡಬೇಡಿ. ಈ ಥರ ಇಡೋದ್ರಿಂದ ಕುಂಬಳಕಾಯಿ ಹಾಳಾಗುತ್ತೆ. ನೀವು ಇದರಲ್ಲಿರೋಂಥ ನಾರನ್ನೆಲ್ಲ ನೀಟಾಗಿ ತೆಗೆದು ಮೇಲ್ಗಡೆ ಸ್ವಲ್ಪ ಎರೆದ್ಬಿಟ್ಟು ನೀವು ಇಟ್ಕೊಂಡ್ರೆ ಒಂದು ವಾರದ ತನಕ ಆರಾಮಾಗಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು 3 to 4 ಟೈಮ್ಸ್ ಮಾಡ್ಕೋಬೋದು. ನಾನಿಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ಈ ನಾರು ಇರುತ್ತಲ್ವ, ಇದನ್ನೆಲ್ಲ ತೆಗೆದು ಹಾಕಬೇಕು. ಕಾಯಿ ಮಾತ್ರ ನೀವು ನೀಟಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಸಾಕು. ನಾನಿಲ್ಲಿ ಅದೇ ಥರ ನೋಡಿ ಎಲ್ಲ ನೀಟಾಗಿ ಇಟ್ಕೊಂಡಿದ್ದೀನಿ. ಕುಂಬಳಕಾಯಿ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೆಗೆದಿಟ್ಕೊಂಡಿದ್ದೀನಿ. ಇನ್ನು ಬೀಜ ಕೂಡ ನಾನು ಎಸಿತಾ ಇಲ್ಲ. ಇದನ್ನು ಮಾರ್ಕೆಟಲ್ಲೆಲ್ಲ 150 140ಗೆಲ್ಲ ಮಾರ್ತಾರೆ, 50 ಗ್ರಾಮ್ಸ್ 100 ಗ್ರಾಮ್ಸ್ ಅಂತ. ಕೈಯಲ್ಲಿರುವಾಗ ಯಾಕೆ ವೇಸ್ಟ್ ಮಾಡೋದು? ನಾವು ಸಣ್ಣವರಿದ್ದಾಗ ನಮ್ಮಮ್ಮ ಇದನ್ನೆಲ್ಲ ತೆಗೆದು ಒಲೆ ಮೇಲೆ ಹಾಕಿರೋರು, ನಾವೇ ಹುಡ್ಕೊಂಡೋಗಿ ತಿಂತಿದ್ವಿ. ಇವಾಗ ನಾವು ಮಕ್ಕಳಿಗೆ ಕೈಗಿಟ್ರೂ ತಿನ್ನೋದು ಕಷ್ಟ ಆಗಿದೆ. ಸೊ ಹಾಗಾಗಿ ಇದನ್ನು ಹುರಿದಿಟ್ಕೊಂಡು ಪಾಯಸಕ್ಕೆ ಮತ್ತು ಸ್ವೀಟ್ ಏನಾದ್ರು ಮಾಡಿದಾಗ ನೀವು ಯೂಸ್ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಟೈಮ್ ಪಾಸ್ಗೆ ಕೂಡ ಮಕ್ಕಳಿಗೆ ಸ್ನ್ಯಾಕ್ಸ್ ಡಬ್ಬಿಗೆ ಹಾಕ್ಬೋದು. ಇದನ್ನು ಆಲ್ಮಂಡ್ ಜೊತೆ ಮತ್ತು ಕ್ಯಾಶ್ಯೂ ನಟ್ ಜೊತೆ ನಾನಿಲ್ಲಿ ರೆಡಿ ಆಯಿತು. ಇದೇ ಪ್ಯಾನಿಗೆ ಜೀರಿಗೆ ಮತ್ತು ಧನಿಯಾನ ಹುರ್ಕೊತಾ ಇದ್ದೀನಿ. ಮೆಂತ್ಯ ಕೂಡ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಮೆಂತ್ಯ ಆ್ಯಡ್ ಮಾಡಿಲ್ಲ. ಸೊ ಮೆಂತ್ಯ ಬೇಕು ಅನ್ನೋರು ಮೆಂತ್ಯನ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ನೋಡಿ, ನಾನು ನಿಮ್ಗೆ ಹೇಳಿದ್ನಲ್ಲ, ಇದೇ ಪ್ಯಾಕೆಟು 150 140 ಇದೆ ನಾನು ತೊಗೊಂಬಂದಿರೋದು. ಸೊ ಇದ್ದಾಗ ಯೂಸ್ ಮಾಡ್ಕೊಳ್ಳೋಣ ಅಂತ ನಾನು ಯೂಸ್ ಮಾಡಿದೆ ಅಷ್ಟೇ. ಇಲ್ಲಿ ಧನಿಯಾ ಮತ್ತು ಜೀರಿಗೆನ ಕುಟ್ಟಿ ಒಂದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಸ್ವಲ್ಪ ತುಂಬ ನುಣ್ಣಗಾಗೋದು ಬೇಡ, ಸ್ವಲ್ಪ ತರಿ ಇದ್ರೂ ಓಕೆ. ನೆಕ್ಸ್ಟು ಪಾತ್ರೆ ಇಟ್ಕೊತಾ ಇದ್ದೀನಿ. ಒಂದು ಪಾತ್ರೆಗೆ ಒಂದು 3 to 4 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಮೊದಲೇ ಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ. ಇದನ್ನು ಮಸ್ಕೋಬೇಕು. ಈಗ ಎಣ್ಣೆ ಕಾದಿದೆ. ಈ ಎಣ್ಣೆಗೆ ಜೀರಿಗೆ ಮತ್ತು ಸಾಸಿವೆ ಹಾಕಿ ಸ್ವಲ್ಪ ಚಿಟಪಟ ಅಂದಾಗ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಇಂಗನ್ನ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ನಂತರ ನಾವು ಕಟ್ ಮಾಡ್ಕೊಂಡಿರೋ ಕುಂಬಳಕಾಯಿ ಏನಿದೆಯಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕು ನೀವು ಅಂದರೆ ಡೈರೆಕ್ಟಾಗಿ ಈಗಲೇ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕ್ಕೊಂಡ್ರೆ ಬೇಗ ಬೆಂದೋಗುತ್ತೆ ಕುಂಬಳಕಾಯಿ. ಒಂದು 5 ಮಿನಿಟ್ಸ್ಗೆಲ್ಲ ಬೆಂದೋಗ್ಬಿಡುತ್ತೆ ಉಪ್ಪು ಹಾಕಿದಾಗ. ಇದು ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ನಾನು ಕಂಡಿಡ್ಕೊಂಡಿರೋದು. ಉಪ್ಪು ಹಾಕಿದ ತಕ್ಷಣ ಬೇಗ ಬೆಂದೋಗುತ್ತೆ. ನೆಕ್ಸ್ಟ್ ಈಗ ಬೇಳೆನ ಮಸ್ಕೊತಾ ಇದ್ದೀನಿ. ಈ ಬೇಳೆನ ನೀರು ಸಪ್ರೇಟ್ ಮಾಡಿ ಚೆನ್ನಾಗಿ ಮಸ್ಕೊಂಡು ಅದಕ್ಕೆ ಆ್ಯಡ್ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ಹೇಳಬೇಕಂದ್ರೆ ಈ ಸಾಂಬಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಅವಶ್ಯಕತೆನೇ ಇಲ್ಲ. ಯಾಕೆಂದರೆ ನಾವಿಲ್ಲಿ ಈ ಸಾಂಬಾರಿಗೆ ಹುಣಸೆ ಹುಳಿನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಹುಣಸೆ ಹುಳಿ ಮರ್ತೋಗಿತ್ತು ನೆನೆ ಹಾಕೋದು. ಸೊ ಹಾಗಾಗಿ ಬಿಸಿನೀರಿಗೆ ಹುಣಸೆ ಹಣ್ಣು ಹಾಕಿದ್ರೆ ಬೇಗ ನೆಂದುಬಿಡುತ್ತೆ. ಹಾಗಾಗಿ ಇದನ್ನು ಬಿಸಿನೀರಿಗೆ ಹಾಕ್ಕೊತಾ ಇದ್ದೀನಿ. ಈಗ ನೋಡಿ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಸ್ವಲ್ಪ ಖಾರ ಪುಡಿ ಮತ್ತು ಆಗಲೇ ಜೀರಿಗೆ ಮತ್ತು ಧನಿಯಾ ರುಬ್ಬಿಟ್ಕೊಂಡಿದ್ವಲ್ಲ ನಾವು ತರಿಯಾಗಿ, ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಟೇಸ್ಟಿಯಾಗಿರುತ್ತೆ. ಏನು ಇಂಗ್ರೀಡಿಯೆಂಟ್ಸ್ ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲೇ 15 ನಿಮಿಷಕ್ಕೆ ಸಾಂಬಾರು ರೆಡಿ ಆಗೋಯ್ತು ನೋಡಿ. ಈಗ ಇದಕ್ಕೆ ಬೇಳೆನ ರುಬ್ಬಿಟ್ಕೊಂಡಿದ್ದೀವಲ್ವ ಅದನ್ನು ಆ್ಯಡ್ ಮಾಡಿಕೊಂಡು ಹುಣಸೆ ಹುಳಿನ ಬಿಟ್ಟು ಮಾಡಿದ್ರೆ ಸಾಂಬಾರು ರೆಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.